ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಿದ್ದೀನಿ. ಸೊ ಎಲ್ಲರೂ ಕೂಡ ಒಬ್ರಲ್ಲ ಒಬ್ರು ಒಂದು ಫ್ಯಾಮಿಲಿಯಲ್ಲಿ ಈ ಒಂದು ಸಮಸ್ಯೆಗೆ ಒಳಗಾಗಿರ್ತಾರೆ. ಅದೇನಪ್ಪ ಅಂತಂದ್ರೆ ಕಿವುಡುತನ, ಕಿವಿ ಕೇಳದೆ ಇರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಕೇಳದೆ ಇರೋವಂಥದ್ದಲ್ಲ, ಸ್ವಲ್ಪ ಕಡಿಮೆ ಕೇಳ್ತಾ ಇದೆ, ಈ ಥರದ್ದೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಕೆಲವರಿಗೆ ವಯಸ್ಸು ಆಗದೇನೆ 40 ವರ್ಷದಲ್ಲೇ ಇದು ಶುರುವಾಗುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಈ ಕಿವುಡುತನ ಯಾಕೆ ಬರುತ್ತೆ, ಇದರ ಟೈಪ್ಸ್ಗಳು ಏನು, ಇದರ ಸ್ಟೇಜ್ಗಳೇನು, ಇದಕ್ಕೆ ಕಾರಣಗಳೇನು, ಇದಕ್ಕೆ ಚಿಕಿತ್ಸೆ ಇದೆ ಅಂತ ಆದ್ರೆ ಏನೆಲ್ಲ ಚಿಕಿತ್ಸೆ ಅಂತ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಕಿವುಡುತನ ಅನ್ನುವಂಥದ್ದು 3 ಟೈಪ್ಸ್ ಆಗಿ ಇರುತ್ತೆ. ಮೊದಲನೇದಾಗಿ ಕಂಡಕ್ಟಿವ್ ಡೆಫ್ನೆಸ್ ಅಂತ ಹೇಳ್ತೀವಿ. ಅದು ಏನಂತಂದ್ರೆ ನಿಮಗೆ ಏನಾದರೂ ಬ್ಲಾಕ್ ಆಗಿ ನಿಮಗೆ ಕಿವಿ ಕೇಳದೆ ಇರೋದಕ್ಕೆ ಕಂಡಕ್ಟಿವ್ ಡೆಫ್ನೆಸ್ ಅಂತ ಹೇಳ್ತೀವಿ. ಎರಡನೇದು ನಿಮಗೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಯಾವುದೇ ಒಂದು ಕಿವಿಯ ಭಾಗ ಡ್ಯಾಮೇಜ್ ಆಗಿ ನಿಮಗೆ ಉಂಟಾಗುವಂತಹ ಡೆಫ್ನೆಸ್ಸಿಗೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತ ಹೇಳ್ತೀವಿ. ಆಮೇಲೆ ಇವೆರಡು ಕಾಂಬಿನೇಷನ್ ಅಲ್ಲಿ ನಿಮಗೆ ಬ್ಲಾಕೇಜು ಇದೆ, ಒಳಗಡೆ ಡ್ಯಾಮೇಜು ಆಗಿದೆ ಅಂತಂದ್ರೆ ಎರಡೂ ಸೇರಿಸಿ ಉಂಟಾಗುವಂಥದ್ದು ಮಿಕ್ಸ್ಡ್ ಅಂತ ಹೇಳ್ಬಹುದಾಗಿರುತ್ತೆ. ಇದು 3 ಟೈಪ್ಸ್. ಸೊ ಹಾಗಾದ್ರೆ ಇದ್ರೊಳಗೆ ಯಾವುದು ಕ್ಯೂರ್ ಮಾಡಬಹುದು, ಯಾವುದನ್ನ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ಮೊದಲನೇದಾಗಿ ಕಂಡಕ್ಟಿವ್ ಡೆಫ್ನೆಸ್ ಅನ್ನ ಖಂಡಿತ ನಾವು ಕ್ಯೂರ್ ಮಾಡಬಹುದಾಗಿರುತ್ತೆ. ಎರಡನೇದು ಸೆನ್ಸರಿ ನ್ಯೂರಲ್, ಯಾವಾಗ ಡ್ಯಾಮೇಜ್ ಆಗಿರುತ್ತಲ್ಲ ಅದನ್ನ ಪೂರ ರಿಕವರ್ ಮಾಡಿಕೊಂಡು ನಿಮಗೆ ಸರಿ ಮಾಡೋದು ಕಷ್ಟ ಸಾಧ್ಯ ಆಗಿರುತ್ತೆ, ಕಷ್ಟ ಅಂತಾನೆ ಹೇಳ್ಬಹುದಾಗಿರುತ್ತೆ. ಹಾಗೆ ಮಿಕ್ಸ್ಡ್ ಅಲ್ಲಿ ನಿಮಗೆ ಎರಡು ಸೇರ್ಬಿಟ್ಟು ಅದಕ್ಕೆ ಕೆಲವುದು ಕಂಡಕ್ಟಿವ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಪಾರ್ಷಿಯಲ್ ಆಗಿ ನಿಮಗೆ ಕೇಳುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಾದ್ರೆ ಯಾವುದೆಲ್ಲ ಕಿವುಡುತನ ನಮಗೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದು ಹುಟ್ಟಿನಿಂದನೇ ಬಂದಿರೋದಲ್ಲ ಕಿವುಡುತನ, ಅದನ್ನ ನಾವು ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಎರಡನೇದು ತುಂಬಾ ವಯಸ್ಸಾಗಿದೆ, 80 ವರ್ಷ ಆಗಿದೆ, ಅವ್ರಿಗೆ ಕಿವಿ ಕೇಳ್ತಾ ಇಲ್ಲ ಅಂತಂದ್ರೆ ಅವಾಗೂ ಕೂಡ ಅದನ್ನ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಮೂರನೇದು ಅಂತಂದ್ರೆ ಯಾರಿಗೆ ಟ್ಯೂಬರ್ಕ್ಯುಲೋಸಿಸ್ ಅಟ್ಯಾಕ್ ಆಗ್ಬಿಟ್ಟು ಆ ಒಂದು ಕಾರಣದಿಂದ TB ಬಂದ ನಂತರ ಯಾರಿಗೆ ಕಿವಿ ಕೇಳ್ತಾ ಇರೋದಿಲ್ಲಲ್ಲ ಅಂಥವ್ರಿಗೂ ಕೂಡ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನ ತುಂಬಾ ತೆಳ್ಳಗಿದ್ದಾರೆ, ತುಂಬಾ ಮಾಲ್ನ್ಯೂಟ್ರಿಷನ್ ಇದ್ದಾರೆ, ಅವರಿಗೆ ಕಿವಿ ಕೇಳ್ತಾ ಇಲ್ಲ ಅಂತಂದ್ರೆ ಅದನ್ನು ಕೂಡ ನಾವು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಕ್ರಾನಿಕ್ ಆಗಿ ಅಂದ್ರೆ ತುಂಬಾ ದೀರ್ಘಕಾಲದಿಂದ ಅವರಿಗೆ ಈ ಒಂದು ಕಿವುಡುತನ ಇದೆ ಅಂತಂದ್ರೆ, ಈಗ 3 years ಆಯ್ತು, 4 years ಆಯ್ತು, ಅವಾಗಿಂದನೂ ನನಗೆ ಕಿವಿನೇ ಕೇಳ್ತಾ ಇಲ್ಲ ಅಂತಂದ್ರೆ ಖಂಡಿತ ಅದನ್ನು ಕೂಡ ಕ್ಯೂರ್ ಮಾಡಕ್ ಆಗೋದಿಲ್ಲ. ಹಾಗಾದ್ರೆ ಕ್ಯೂರ್ ಮಾಡಕ್ ಆಗುವಂತಹ ಕಿವುಡುತನ ಯಾವುದಪ್ಪ ಅಂತಂದ್ರೆ, ನಿಮಗೆ ಹೋದ ವರ್ಷ ಕೇಳಿಸ್ತಾ ಇತ್ತು, ಇತ್ತೀಚೆಗೆ ಸ್ವಲ್ಪನೇ ಕೇಳ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ, ಅಂಥ ಒಂದು ಕಿವುಡುತನನ ಖಂಡಿತವಾಗಿ ನಾವು ಕ್ಯೂರ್ ಮಾಡಬಹುದಾಗಿರುತ್ತೆ, ಕಂಡಕ್ಟಿವ್ ಡೆಫ್ನೆಸ್ ಅಂತ ಹೇಳ್ಬಹುದಾಗಿರುತ್ತೆ. ಸೊ ನಮ್ಮಲ್ಲಿ ಆಯುರ್ವೇದದಲ್ಲಿ ಇದಕ್ಕೇನಾದ್ರೂ ಹೇಳಿದಾರಾ ಅಂತ ಕೇಳಿದ್ರೆ ಖಂಡಿತವಾಗಿ ಹೇಳಿದ್ದಾರೆ. ಈ ಒಂದು ಕಂಡಕ್ಟಿವ್ ಡೆಫ್ನೆಸ್ ಯಾಕೆ ಬರುತ್ತೆ ಅಂತಂದ್ರೆ, ಯಾವಾಗ ವಾತ ಸಂಚಲನಕ್ಕೆ ಕಫದ ಒಂದು ಆವರಣ ಇರುತ್ತಲ್ಲ ಅಥವಾ ಅಡಚಣೆ ಇರುತ್ತಲ್ಲ ಅವಾಗ ನಮಗೆ ಬರುವಂಥದ್ದು ಕಂಡಕ್ಟಿವ್ ಡೆಫ್ನೆಸ್. ಖಂಡಿತವಾಗಿ ಇದನ್ನ ನಾವು ಕ್ಯೂರ್ ಮಾಡಬಹುದಾಗಿರುತ್ತೆ. ಹಾಗೆ ಇದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನಮ್ಮ ಕಿವಿಯಲ್ಲಿ ಏನಾದರೂ ಸೌಂಡ್ ಬರ್ತಾ ಇದೆ, ಆ ಕಿವಿಯಲ್ಲಿ ಬರ್ತಾ ಇರೋ ಸೌಂಡನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಸರಿಯಾಗಿ ತಗೊಳ್ತಾ ಇಲ್ಲ. ನಾನು ಆವಾಗಲೇ ಹೇಳಿದೆ, ಟಿನಿಟಸ್ ಮತ್ತು ವರ್ಟಿಗೋ ಇವೆರಡೂ ಕೂಡ ಅಣ್ಣ ತಮ್ಮಂದ್ರ ಹಾಗೆ ಜೊತೆಯಲ್ಲಿ ಬರ್ತವೆ ಅಂತ. ಬರೀ ಟಿನಿಟಸ್ ಇದ್ದು ಕಿವಿಯಲ್ಲಿ ಸೌಂಡ್ ಬರ್ತಾ ಇದ್ದು, ಇದನ್ನ ನಾವು ಸರಿಯಾಗಿ ಅಡ್ರೆಸ್ ಮಾಡದೆ ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದವಾಗ ನಮಗೆ ಬರುವಂಥದ್ದು ಈ ಕಂಡಕ್ಟಿವ್ ಡೆಫ್ನೆಸ್. ಸೊ ಈ ಒಂದು ಕಂಡಕ್ಟಿವ್ ಡೆಫ್ನೆಸ್ ಅಂತ ನಾವೇನು ಹೇಳ್ತೀವಲ್ಲ, ಇದರೊಳಗೆ 3 ಸ್ಟೇಜಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳ್ಬೋದಾಗಿರುತ್ತೆ. ಆಯುರ್ವೇದದಲ್ಲಿ ಈ ಒಂದು ಸ್ಟೇಜ್ಗಳಿಗೆ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಸಿಂಪ್ಟಮ್ಸ್ ಮೇಲೆ ಅದನ್ನ ಹೆಸರನ್ನು ಕೂಡ ಕೊಟ್ಟಿರ್ತಾರೆ. ಮೊದಲನೆಯ ಸ್ಟೇಜ್ನ ನಾವು ಉಚ್ಚೈಶ್ರುತಿ ಅಂತ ಹೇಳ್ಬೋದಾಗಿರುತ್ತೆ. ಅಂತಂದ್ರೆ ಜೋರಾದ ವಾಲ್ಯೂಮ್ ಅಲ್ಲಿ, ಹೈ ಪಿಚ್ ಅಲ್ಲಿ ನಾವು ಮಾತಾಡಿದ್ರೆ ಮಾತ್ರ ಕೇಳುವಂಥದ್ದು ಉಚ್ಚೈಶ್ರುತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ಮೊದಲನೆಯ ಸ್ಟೇಜ್ ಆಗಿರುತ್ತೆ. ಇನ್ನ ಎರಡನೆಯ ಸ್ಟೇಜ್ ಯಾವುದು ಗೊತ್ತಾ, ಕೃಚ್ಛ್ರ ಶ್ರುತಿ ಅಂತಂದ್ರೆ ಹೈ ಪಿಚ್ ಅಲ್ಲಿ ಮಾತಾಡಿದ್ರು ಕೂಡ ಕೇಳದೆ ಇರೋದು, ಅಂದ್ರೆ ಕೇಳಿಸ್ತಾ ಇದೆ ಏನೋ ಅಂತ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಅದು ಕೃಚ್ಛ್ರ ಶ್ರುತಿ. ಕೃಚ್ಛ್ರ ಅಂದ್ರೆ ಕಷ್ಟವಾಗಿ ಕೇಳಿಸ್ಕೊಳ್ತಾ ಇದೆ, ಕೇಳ್ತಿದೆ ಆದ್ರೆ ಏನಂತ ಗೊತ್ತಾಗ್ತಾ ಇಲ್ಲ, ಅದು ಕೃಚ್ಛ್ರ ಶ್ರುತಿ. ಅದು ಸೆಕೆಂಡ್ ಸ್ಟೇಜ್. ಇನ್ನ 3ನೇ ಸ್ಟೇಜು ಬಾಧಿರ್ಯ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಏನಾದ್ರೂ ತಮಟೇನಾದ್ರೂ ಹೊಡ್ಕೊಳ್ರಿ, ಇಲ್ಲ ಡ್ರಮ್ಮರು ಬಾರಿಸ್ಕೊಳ್ರಿ, ನನಗೆ ಕೇಳಿಸ್ತಿಲ್ಲ ಅಂತಂದ್ರೆ ಅದು 3ನೇ ಸ್ಟೇಜು, ಅದು ಬಾಧಿರ್ಯ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಸೊ ಇದ್ರೊಳಗೆ ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದ್ರೆ,
ಫಸ್ಟ್ ಒಳಗೆ ನಿಮಗೆ ಸೆಮಿ ಆಗಿ ಅಂತಂದ್ರೆ ಉಚ್ಚೈ ಶ್ರುತಿ ಅಥವಾ ಕೃಚ ಶ್ರುತಿಯಲ್ಲಿ ಹೇಗಿರುತ್ತೆ ನಿಮಗೆ ಅಂತಂದ್ರೆ ಅವ್ರದ್ದು ಹೇಗೆ ಅದು ಸ್ಟಾರ್ಟ್ ಆಗುತ್ತೆ, ನಿಮಗೆ ಅದನ್ನ ಹೇಗೆ ಡಯಾಗ್ನೋಸಿಸ್ ಮಾಡ್ಬೋದು ಇವರಿಗೆ ಕೇಳಿಸ್ತಾ ಇಲ್ಲ ಅಂತಂದ್ರೆ, ನಾವ್ ಏನಾದ್ರೂ ಮಾತಾಡ್ತಾ ಇದೀವಿ ಅಂದ್ರೆ ಅದನ್ನ ಫಾಲೋ ಮಾಡಕ್ಕಾಗಲ್ಲ, ಏನ್ ಮಾತಾಡ್ತಿದ್ದಾರೆ ಅಂತ ಅಷ್ಟು ಫಾಲೋ ಮಾಡಕ್ಕಾಗೋದಿಲ್ಲ ಅವರಿಗೆ. ಎರಡನೇದು, ನಾವು ಏನಾದ್ರೂ ಮಾತಾಡ್ದವಾಗ ಅವ್ರು ನಿಲ್ಸ್ಬಿಟ್ಟು ಸ್ವಲ್ಪ ನಿಧಾನ ಹೇಳೋ, ಸ್ವಲ್ಪ ಜಾಸ್ತಿ ಸ್ವರದಲ್ಲಿ ಜೋರಾಗಿ ಹೇಳೋ ಅಂತ ನಮ್ಮ ಹತ್ರ ಹೇಳ್ತಾರೆ. ಅದು ಎರಡನೇ ಸಿಂಪ್ಟಮ್ಸ್ ಆಗಿರುತ್ತೆ. ಮೂರನೇ ಸಿಂಪ್ಟಮ್ಸು ಈ ಟಿವಿ ವಾಲ್ಯೂಮ್ ಇರ್ಬೋದು, ರೇಡಿಯೋ ವಾಲ್ಯೂಮ್ ಇರ್ಬೋದು, ಇದನ್ನ ಜೋರಾಗಿ ಇಟ್ಕೊಳ್ತಾರೆ ಅವರು. ಸೊ ಹಾಗೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಕಿವಿಯಲ್ಲಿ ಟಕ್ 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 ಅಂತ ಸೌಂಡ್ ಬರ್ತಾ ಇದೆ ಅಂತ ಯಾವಾಗ್ಲೂ ನಮಗೆ ಕಂಪ್ಲೇಂಟ್ ಅನ್ನ ಹೇಳ್ತಾ ಇರ್ತಾರೆ. ಹಾಗೆ ಅವರು ಏನು ಅಂತಂದ್ರೆ ಮಾತಾಡೋದನ್ನ ಪ್ರೆಡಿಕ್ಟ್ ಮಾಡ್ತಾರೆ. ಅಂತಂದ್ರೆ ನೀವೇನೋ ಮಾತಾಡ್ತಿದ್ರಲ್ಲ, ಈಗ ಕಾಫಿ ಟೈಮ್ ಆಯ್ತು ಅಂತಂದ್ರೆ ಏನೋ ಮಾತಾಡ್ತೀವಿ, ಬಾಯಿಲಿ ಅಂತ ಯಾರಿಗೋ ಹೇಳಿದ್ವಿ ಅಂತ ಅನ್ಕೊಳ್ಳಿ, ಕಾಫಿ ಟೈಮ್ ಆಗಿರುತ್ತೆ, ಯಾರಿಗೋ ಬಾಯಿಲಿ ಅಂತ ಹೇಳಿದ್ರೆ ಓ ಕಾಫಿನಾ ಅಂತ ಹೇಳ್ಬಿಟ್ಟು ಅವ್ರು ಪ್ರೆಡಿಕ್ಟ್ ಮಾಡಿ, ನಾವೇನೋ ಹೇಳಿದ್ರೆ ಏನೋ ಹೇಳಿದ್ರು ಅಂತ ಗೊತ್ತಾಗ್ತಿದೆ, ಏನು ಅಂತ ಗೊತ್ತಾಗಲ್ಲ, ಆದ್ರೆ ಅದನ್ನ ಪ್ರೆಡಿಕ್ಟ್ ಮಾಡ್ತಾ ಇರ್ತಾರೆ ಅವರು, ಅಂದ್ರೆ ಕರೆಕ್ಟ್ ಆಗಿ ಕೇಳಿಸ್ತಾ ಇರೋದಿಲ್ಲ. ಸೊ ಈ ತರ ಪ್ರೆಡಿಕ್ಷನ್ ಕೂಡ ಇರುವಂತದ್ದನ್ನು ನಾವಿಲ್ಲಿ ನೋಡ್ಬಹುದಾಗಿರುತ್ತೆ. ಇದೆಲ್ಲ ಅವರ ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ಇದಕ್ಕೆ ಚಿಕಿತ್ಸೆ ಏನಾದರೂ ಇದೆಯಾ ಅಂತಂದ್ರೆ, ಕಂಡಕ್ಟಿವ್ ಡೆಫ್ನೆಸ್ಗೆ ಖಂಡಿತವಾಗಿ ನಮ್ಮಲ್ಲಿ ಚಿಕಿತ್ಸೆ ಇದೆ. ಅದು ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಉಚ್ಚಶ್ರುತಿ ಇದೆ, ಕೃಚಶ್ರುತಿ ಇದೆ ಅಂತಂದ್ರೆ ಖಂಡಿತವಾಗಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ನಿಮಗೆ ಅದು ಬಾಧೇರಿಯಾಕೆ ಅಂದ್ರೆ ಕಂಪ್ಲೀಟ್ ಡೆಫ್ನೆಸ್ಗೆ ಹೋಗೋದಿಲ್ಲ. ಆದ್ರಿಂದ ಜನರು ಅವೇರ್ನೆಸ್ ಅನ್ನ ಮೂಡಿಸ್ಕೊಳ್ಬೇಕಾಗಿರುತ್ತೆ. ಯಾರಿಗೆ ಸ್ವಲ್ಪ ಹೈ ಟೋನ್ ಅಲ್ಲಿ ಮಾತಾಡಿದ್ರೆ ಮಾತ್ರ ಕೇಳಿಸತ್ತೆ ಅಂತ ಇರುತ್ತಲ್ಲ, ಖಂಡಿತವಾಗಿ ಅವರು ಚಿಕಿತ್ಸೆಗಳನ್ನ ತಗೊಳ್ಬೇಕಾಗಿರುತ್ತೆ. ಹಾಗಾದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಏನ್ ಚಿಕಿತ್ಸೆ ಇದೆ ಅಂತ ಕೇಳಿದ್ರೆ, ಮೊದಲನೆಯದಾಗಿ ಪಂಚಕರ್ಮದಲ್ಲಿ ಮೊದಲನೆಯದಾಗಿರುವಂತಹ ವಮನವನ್ನ ಇದಕ್ಕೆ ಕೊಡ್ಬೇಕಾಗಿರುತ್ತೆ. ಎರಡನೇದಾಗಿ ಇದಕ್ಕೆ ನಸ್ಯ, ಮೂಗಿಗೆ ಹಾಕುವಂತ ಔಷಧಿಯನ್ನ ನಾವು ಮಾಡಬೇಕಾಗಿರುತ್ತೆ. ಇನ್ನು ಮೂರನೇದಾಗಿ ತೀಕ್ಷ್ಣ ಧೂಮಪಾನ ಅಂತ ಹೇಳ್ತೀವಿ, ಅದನ್ನ ಕೂಡ ಇದಕ್ಕೆ ಕೊಡ್ಬೇಕಾಗಿರುತ್ತೆ. ಇನ್ನು ನಾಲ್ಕನೇದು ಕರ್ಣಪೂರ್ಣ ಅಂತ ಕಿವಿಗೆ ಹಾಕುವಂತ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನ ಕೂಡ ಇದಕ್ಕೆ ಮಾಡಬೇಕಾಗಿರುತ್ತೆ. ಹಾಗೆ ಓರಲ್ ಮೆಡಿಕೇಶನ್ ಸಾಕಷ್ಟು ಬೇಕಾಗಿರುವಂತದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದ್ರೆ ಸುಶ್ರುತಾಚಾರ್ಯರು ಇದಕ್ಕೊಂದು ಸೂಪರ್ ಆಗಿರುವಂತಹ ಸ್ಪೆಷಲ್ ಟ್ರೀಟ್ಮೆಂಟ್ ಹೇಳಿದ್ದಾರೆ. ಏನ್ ಗೊತ್ತಾ, ಯಾರಿಗೆ ಈ ಮೂಗಲ್ಲಿ ಶೀತ ಬರ್ತಾ ಇರುತ್ತಲ್ಲ, ಅದಕ್ಕೆ ಏನ್ ಚಿಕಿತ್ಸೆ ಕೊಡ್ತಿರಲ್ಲ, ಅದನ್ನ ಉಚ್ಚೈಶ್ರುತಿ ಮತ್ತೆ ಕೃಚಶ್ರುತಿಯ ಒಂದು ಸ್ಟೇಜ್ ಅಲ್ಲಿ ಇರುವಂತಹ ಕಿವಿಯ ಡೆಫ್ನೆಸ್ ಅಂದ್ರೆ ಪಾರ್ಷಿಯಲ್ ಡೆಫ್ನೆಸ್ ಯಾರಿಗಾಗಿರುತ್ತಲ್ಲ ಅವರಿಗೆ ಆ ಒಂದು ಚಿಕಿತ್ಸೆಯನ್ನ ಕೊಟ್ರೆ ಅಂತಂದ್ರೆ, ಕೋಲ್ಡ್ ಮತ್ತೆ ಕಫಿಗೆ ಬೇಕಾಗಿರುವಂತಹ ಟ್ರೀಟ್ಮೆಂಟ್ ಅನ್ನ ನೀವು ಸೆಮಿಯಾಗಿ ಡೆಫ್ನೆಸ್ ಇರುವಂತಹವರಿಗೆ ಕೊಟ್ರಿ ಅಂತಂದ್ರೆ ಖಂಡಿತವಾಗಿ ಅದು ಗುಣ ಹೊಂದುತ್ತೆ ಅಂತ ಹೇಳಿರ್ತಾರೆ. ಸೊ ಇದನ್ನ ಕೂಡ ಮಾಡರ್ನ್ ಸೈನ್ಸ್ ಕೂಡ ಇದನ್ನ ಒಪ್ಪತ್ತೆ. ಹಾಗೆ ಈ ಕಾಮನ್ ಕೋಲ್ಡ್ ಇಂದಾನೆ ಡೆಫ್ನೆಸ್ ಬರುವಂತದ್ದು ಅನ್ನೋದು ಕೂಡ ಮಾಡರ್ನ್ ಸೈನ್ಸ್ ಅಲ್ಲಿ ಹೇಳಿರುವಂತದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದನ್ನ ಸುಶ್ರುತಾಚಾರ್ಯರು ಎಷ್ಟೋ ಹಳೆಯದಲ್ಲಿ ಹೇಳಿದ್ದಾರೆ ನಮಗೆ. ಅದನ್ನ ಫಾಲೋ ಮಾಡಿ ಖಂಡಿತವಾಗಿ ಕಿವಿ ಕೇಳೋದನ್ನ ನಾವು ಸೂಕ್ಷ್ಮತೆಯನ್ನ, ಸೆನ್ಸರಿ ಒಂದು ಸೆನ್ಸನ್ನ ನಾವು ಚೆನ್ನಾಗಿ ಇಟ್ಕೊಳ್ಳೋಣ. ಆಯುರ್ವೇದದ ಮೊರೆ ಹೋದಾಗ ಖಂಡಿತವಾಗಿ ನಿಮ್ಮ ಸೆನ್ಸ್ಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದಾಗಿರತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಿಮಗೆ ಏನಾದ್ರೂ ಈ ತರ ಸಮಸ್ಯೆ ಇದೆ ಅಂತ ಅಂದ್ರೆ ಖಂಡಿತವಾಗಿ ನೀವು ಸಂಪರ್ಕಿಸಬಹುದಾಗಿರತ್ತೆ. 9187484210 ಸಂಪರ್ಕಿಸಿ. ಅದ್ವೈತ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ಖಂಡಿತವಾಗಿ ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಪರಿಹಾರವನ್ನ ನೀವು ಕಂಡುಕೊಳ್ಬಹುದಾಗಿರುತ್ತೆ. ಆದ್ರೆ ಅಸಾಧ್ಯವಾಗಿರುವಂತಹ ನಿಮಗೆ ಸೆನ್ಸರಿ ನ್ಯೂರಲ್ ಏನಿದೆ ಅಲ್ಲ ಡೆಫ್ನೆಸ್, ಅದನ್ನ ಖಂಡಿತ ಯಾರಿಗೂ ಕೂಡ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಹಿಯರಿಂಗ್ ಏಡ್ ಇರಬಹುದು, ಇಲ್ಲ ಸೈನ್ ಲ್ಯಾಂಗ್ವೇಜಸ್ ಇರಬಹುದು, ಇದನ್ನ ನೀವು ಕಲೀಲೇಬೇಕಾಗುತ್ತೆ. ಸೊ ಇದನ್ನ ಮಾಡಿಕೊಂಡು ನಮ್ಮ ಲೈಫನ್ನ ಈಸಿ ಮಾಡ್ಕೊಳ್ಬಹುದಾಗಿರುತ್ತೆ. ಆದ್ರೆ ಯಾವುದು ಕ್ಯೂರಬಲ್ ಇದೆ ಅದಕ್ಕೆ ಖಂಡಿತವಾಗಿ ಚಿಕಿತ್ಸೆಯನ್ನ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.